ಯಾವ ಹಿಂದೂ ಧರ್ಮ ಎನ್ನುವುದು. ಸ್ವಾಮಿ ವಿವೇಕಾನಂದರು ಹೇಳಿದ ಹಿಂದೂ ಧರ್ಮ ಆದರೆ ನನಗೆ ಅದರ ಬಗ್ಗೆ ಗೌರವ ಇದೆ. ನಾರಾಯಣ ಗುರು ಹೇಳಿದ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಿದ್ರೆ ಅದರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಹೇಳುವ ಹಿಂದೂ ಧರ್ಮದ ಬಗ್ಗೆ ನನ್ನ ಧಿಕ್ಕಾರ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟ, ಮೋಹನ್ ಭಾಗವತ, ಅಮಿತ್ ಶಾ ಹೇಳುವ ಹಿಂದೂ ಧರ್ಮ ಇದೆಯಲ್ಲ, ಅದರ ಬಗ್ಗೆ ನಮಗೆ ಧಿಕ್ಕಾರ ಇದೆ. ನಿಜವಾದ ಹಿಂದೂ ಧರ್ಮ ಏನಿದೆ ಅದರ ಬಗ್ಗೆ ನಮಗೆ ಗೌರವ ಇದೆ, ಅದಕ್ಕೆ ನಾವು ತಲೆ ಬಾಗಿಸ್ತೇವೆ. ಅದರಿಂದಾಗಿ ಇವರು ಬಿಜೆಪಿಯವರು ಇವತ್ತು ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ, ನೀವು ನಿಮ್ಮ ಮನೆ ಬಾಗಿಲಿಗೆ ಅವರು ಬಂದಾಗ, ಇಲ್ಲದೆ ಸಂಘ ಪರಿವಾರದವರು ಬಂದಾಗ ಅವರನ್ನ ದಯವಿಟ್ಟು ಒಂದು ಪ್ರಶ್ನೆ ಕೇಳಿ, ಒಬ್ಬ ಹಿಂದೂ ಅಂತ ಅನಿಸ್ಕೊಳ್ಳಿಕ್ಕೆ ಏನು ಅರ್ಹತೆ ಬೇಕು ಅಂತ. ಬಹಳ ಸರಳವಾದ ಪ್ರಶ್ನೆ, ಪ್ರತಿಯೊಬ್ಬರು ಕೇಳಲೇಬೇಕಿದೆ. ಹಿಂದೂ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ರಷ್ಟೇ ಸಾಕ, ಅಲ್ಲ ಬಿಜೆಪಿಯ ಮೆಂಬರ್ ಆಗ್ಬೇಕಾ? ಅವರು ಹೇಳ್ತಾ ಇರೋದು ಬಿಜೆಪಿಯ ಮೆಂಬರ್ ಆದ್ರೆ ಮಾತ್ರ ಹಿಂದೂ ಅಂತ.